ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ 23,440 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಹಾಗೆ ಶುಕ್ರವಾರದ ದಿನ ಸಾಕಷ್ಟು ಗ್ಲೋಬಲ್ ಫ್ಯಾಕ್ಟರ್ಸ್ಗಳಿಂದ ಡೌಜೋನ್ಸ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಗ್ಲೋಬಲ್ ಮಾರ್ಕೆಟ್ಸ್ಗಳು ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಆದ್ದರಿಂದ ಸೋಮವಾರ ನಿಫ್ಟಿಯಲ್ಲಿ ಒಂದು ನೆಗೆಟಿವ್ ಓಪನಿಂಗ್ ನ ಚಾನ್ಸಸ್ ಇರುತ್ತೆ. ಹಾಗೆ ನಾಳೆ ಸಾಕಷ್ಟು ಕಂಪನಿಗಳು ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಮೇಜರ್ ಆಗಿ HCL ಟೆಕ್ನಾಲಜೀಸ್, ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್, ಏಂಜಲ್ ಒನ್, ಆನಂದ್ ರಾಠಿ, ಡೆಲ್ಟಾ ಕಾರ್ಪ್ ಹಾಗೇನೆ ಊರ್ಜಾ ಗ್ಲೋಬಲ್ ನ ರಿಸಲ್ಟ್ ನಾಳೆ ಅನೌನ್ಸ್ ಆಗ್ತದೆ. ಸೊ TCS ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಅದರ ಬೆನ್ನಲ್ಲಿ ಈಗ HCL ಟೆಕ್ ನ ರಿಸಲ್ಟ್ ಕೂಡ ಬರ್ತಿದೆ. HCL ಟೆಕ್ ನ ಕಡೆಯಿಂದ ಕೂಡ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಸಾಕಷ್ಟು ಬ್ರೋಕರೇಜ್ ಗಳು ತಮ್ಮ ಒಂದು ರೆವೆನ್ಯೂ ಮತ್ತೆ ಪ್ರಾಫಿಟ್ ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹೈಯೆಸ್ಟ್ ರೆವೆನ್ಯೂ ಪ್ರಿಡಿಕ್ಷನ್ ನಮಗೆ JM ಫಿನಾನ್ಷಿಯಲ್ಸ್ ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. 30,394 ಕೋಟಿಯಷ್ಟು ರೆವೆನ್ಯೂನ HCL ಟೆಕ್ ಡಿಕ್ಲೇರ್ ಮಾಡಬಹುದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಹೈಯೆಸ್ಟ್ ಪ್ರಾಫಿಟ್ ಪ್ರಿಡಿಕ್ಷನ್ ನೋಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕಡೆಯಿಂದ ಬಂದಿದೆ. ಇವರು 4,290 ಕೋಟಿಯ ಪ್ರಾಫಿಟ್ಸ್ ಅನ್ನ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಓವರ್ ಆಲ್ ನಾವು ಆವರೇಜ್ ಅನ್ನ ತಗೊಂಡಾಗ 30,135 ಕೋಟಿಯಷ್ಟು ರೆವೆನ್ಯೂಸ್, 4,596 ಕೋಟಿಯ ಪ್ರಾಫಿಟ್ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಲಾಸ್ಟ್ ಕ್ವಾರ್ಟರ್ನಲ್ಲಿ 28,862 ಕೋಟಿಯ ರೆವೆನ್ಯೂ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆಯೇ 4,237 ಕೋಟಿಯ ಪ್ರಾಫಿಟ್ಸ್ ಅನ್ನ HCL ಟೆಕ್ ಡಿಕ್ಲೇರ್ ಮಾಡಿದ್ರು. ಸೊ 30,000 ಕೋಟಿ ಅರೌಂಡ್ ಅಲ್ಲಿ ರೆವೆನ್ಯೂಸ್, 4,600 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಬಂದ್ರೆ ಒಳ್ಳೆ ಒಂದು ರಿಸಲ್ಟ್ ಆಗಿ ಕನ್ಸಿಡರ್ ಆಗುತ್ತೆ. HCL ಟೆಕ್ ಈಗ 2,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. TCS ನ ಒಂದು ಸ್ಟ್ರಾಂಗ್ ರಿಸಲ್ಟ್ ನ ರೀಸನ್ ಇಂದ HCL ಟೆಕ್ ನಲ್ಲಿ ಕೂಡ ಆಲ್ರೆಡಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಬಂದ್ರೆ ಒಳ್ಳೆ ಒಂದು ಡಿವಿಡೆಂಡ್ ಅನೌನ್ಸ್ಮೆಂಟ್ ಆದ್ರೆ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಮುಂದಿನ ವಾರದ ಮೇಜರ್ ಈವೆಂಟ್ಸ್ ಗಳನ್ನು ಅಬ್ಸರ್ವ್ ಮಾಡಿದಾಗ CPI ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಈ ಒಂದು ಡೇಟಾ ಸೋಮವಾರ ಜನವರಿ 13ಕ್ಕೆ ರಿಲೀಸ್ ಆಗ್ತದೆ. ನವೆಂಬರ್ ತಿಂಗಳಲ್ಲಿ 5.48% ನಷ್ಟು ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಬಟ್ ಡಿಸೆಂಬರ್ನಲ್ಲಿ ಇನ್ಫ್ಲೇಷನ್ 5.28% ನಷ್ಟು ಇರಬಹುದು ಅಂತ ಎಕ್ಸ್ಪರ್ಟ್ಗಳು ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಇದಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಡಿಕ್ಲೇರ್ ಆದ್ರೆ ಖಂಡಿತವಾಗ್ಲೂ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ US ಇನ್ಫ್ಲೇಷನ್ ಡೇಟಾ ಕೂಡ ಮುಂದಿನ ವಾರನೇ ಬರುತ್ತೆ. US ನಲ್ಲಿ ನವೆಂಬರ್ ತಿಂಗಳಲ್ಲಿ 2.7% ನಷ್ಟು ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಹಾಗೆ ಏನು ಫೋರ್ಕಾಸ್ಟ್ ಮಾಡಿದ್ರು ಅದೇ ರೀತಿಯ ಒಂದು ಇನ್ಫ್ಲೇಷನ್ ಫಿಗರ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಈ ಬಾರಿ ಡಿಸೆಂಬರ್ ನಲ್ಲಿ 2.9% ನ ಇನ್ಫ್ಲೇಷನ್ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಲಾಸ್ಟ್ ಟೈಮ್ ಆಗಸ್ಟ್ ನಲ್ಲಿ 2.9% ನ ಇನ್ಫ್ಲೇಷನ್ US ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಷ್ಟೇ ಇನ್ಫ್ಲೇಷನ್ ಡಿಸೆಂಬರ್ ಅಲ್ಲಿ ಬರ್ಬೋದು ಅನ್ನೋದು ಒಂದು ಪ್ರಿಡಿಕ್ಷನ್ ಇದೆ. ಸೊ ಕಳೆದ 4-5 ತಿಂಗಳುಗಳಿಗೆ ಕಂಪೇರ್ ಮಾಡಿದಾಗ ಇನ್ಫ್ಲೇಷನ್ US ನಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಸೊ ಫೆಡ್ ನ ರೇಟ್ ಕಟ್ ಪಾಸಿಬಿಲಿಟೀಸ್ ಕೂಡ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಆ ಒಂದು ರೀಸನ್ ನಿಂದ US ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಬಹುದು. ಇದರ ಜೊತೆಯಲ್ಲಿ ಚೈನಾದ GDP ನಂಬರ್ಸ್ ಕೂಡ ಬರುತ್ತೆ. ಹಾಗೆ UK ಇನ್ಫ್ಲೇಷನ್ ನಂಬರ್ಸ್ ಕೂಡ ಮುಂದಿನ ವಾರ ಎಕ್ಸ್ಪೆಕ್ಟೆಡ್ ಇದೆ. ಸೊ ಎಲ್ಲ ನಂಬರ್ಸ್ಗಳು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ತರುತ್ತೆ. ಎಕ್ಸ್ಪೆಕ್ಟೇಷನ್ ನ ರೀತಿಯಲ್ಲಿ ನಂಬರ್ಸ್ ಡಿಕ್ಲೇರ್ ಆದ್ರೆ ಮಾರ್ಕೆಟ್ ಪಾಸಿಟಿವ್ ರಿಯಾಕ್ಷನ್ ಅನ್ನ ಕೊಡುತ್ತೆ. ಹಾಗೆ ಡಿಮಾರ್ಟ್ ವೀಕೆಂಡ್ ಅಲ್ಲಿ ತಮ್ಮ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 5% ನಷ್ಟು ಇನ್ಕ್ರೀಸ್ ಆಗಿದೆ. ಆಲ್ರೆಡಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡುವಾಗ ರೆವೆನ್ಯೂ ಅಪ್ಡೇಟ್ ಅನ್ನು ಅವರು ಶೇರ್ ಮಾಡಿದ್ರು. 17% ನಷ್ಟು ಇಯರ್ ಆನ್ ಇಯರ್ ರೆವೆನ್ಯೂಸ್ ಇನ್ಕ್ರೀಸ್ ಆಗ್ತದೆ. ಡಿಮಾರ್ಟ್ ನ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡುವಾಗ 15,972 ಕೋಟಿಯ ರೆವೆನ್ಯೂ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 14,444 ಕೋಟಿ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ 2023 ಡಿಸೆಂಬರ್ ನಲ್ಲಿ 13,572 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಸೊ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಸೊ ರೆವೆನ್ಯೂ ಜೊತೆಯಲ್ಲಿ ಅಡಿಷನಲ್ ಇನ್ಕಮ್ 24 ಕೋಟಿ ಡಿಕ್ಲೇರ್ ಆಗಿದ್ದು ಟೋಟಲ್ 15,996 ಕೋಟಿ ರೆವೆನ್ಯೂನ ಡಿಮಾರ್ಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಡಿಮಾರ್ಟ್ ನ ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚು ವೆಚ್ಚ 15,000 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಟೋಟಲ್ ಇನ್ಕಮ್ ನಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಮೈನಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋದಕ್ಕೆ ಸಿಗುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 995 ಕೋಟಿಯಷ್ಟು ಡಿಕ್ಲೇರ್ ಆಗಿದೆ. ಅರೌಂಡ್ 270 ಕೋಟಿಯಷ್ಟು ಟ್ಯಾಕ್ಸಸ್ ಅನ್ನು ಇವರು ಪೇ ಮಾಡಿದ್ದಾರೆ. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನಲ್ಲಿ ಟ್ಯಾಕ್ಸ್ ಮೈನಸ್ ಆದಾಗ ನಮಗೆ ನೆಟ್ ಪ್ರಾಫಿಟ್ ನೋಡೋದಕ್ಕೆ ಸಿಗುತ್ತೆ. 723 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಮಾರ್ಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 659 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಡಿಸೆಂಬರ್ 2023ರಲ್ಲಿ 690 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಸೊ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಡಿಮಾರ್ಟ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಈಗ ಡಿಮಾರ್ಟ್ 387 ಸ್ಟೋರ್ಸ್ ಗಳನ್ನ ಆಪರೇಟ್ ಮಾಡ್ತಿದ್ದಾರೆ. ಹಾಗೆ ಇವರು ಹೋಮ್ ಡೆಲಿವರಿ ಆಪ್ಷನ್ಸ್ ಅನ್ನು ಕೂಡ ಈಗ ಪ್ರೊವೈಡ್ ಮಾಡ್ತಾರೆ. ಹೋಮ್ ಡೆಲಿವರಿ ಸೆಗ್ಮೆಂಟ್ ನಲ್ಲಿ 21% ನಷ್ಟು ಗ್ರೋತ್ ಅನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಓವರ್ ಆಲ್ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಶುಕ್ರವಾರದ ದಿನ ಮಾರ್ಕೆಟ್ನ ವೀಕ್ನೆಸ್ನಿಂದ ಡಿಮಾರ್ಟ್ನ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಇವರು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದಾಗ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇತ್ತು. ಆಗ ಬ್ರೋಕರೇಜ್ಗಳು ಟಾರ್ಗೆಟ್ಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ರು. ಈಗ ರಿಸಲ್ಟ್ ಅನೌನ್ಸ್ ಆಗಿದೆ, ನೋಡಬೇಕಾಗುತ್ತೆ ಬ್ರೋಕರೇಜ್ಗಳು ಯಾವ ರೀತಿ ಒಂದು ಟಾರ್ಗೆಟ್ಸ್ ಅನ್ನು ಡಿಮಾರ್ಟ್ ಅಲ್ಲಿ ಕೊಡ್ತಾರೆ ಅಂತ.
ಹಾಗೆ ಡಿಮಾರ್ಟ್ನ ಕರೆಂಟ್ ಸಿಇಒ ಅವರ ಟರ್ಮ್ ಜನವರಿ 2026ರಲ್ಲಿ ಕೊನೆ ಆಗುತ್ತೆ. ಸೊ ಅವರು ತಮ್ಮ ಒಂದು ಪೊಸಿಷನ್ನಿಂದ ಸ್ಟೆಪ್ ಡೌನ್ ಆಗ್ತಾರೆ. ಸೊ ಡಿಮಾರ್ಟ್ನ ಸಿಇಒ ಪೊಸಿಷನ್ ಅನ್ನ ಅನ್ಶುಲ್ ಆಸ್ವಾ ಅನ್ನೋರು ತಗೋತಿದ್ದಾರೆ. ಈಗ ಇವರು ಥೈಲ್ಯಾಂಡ್ನ ಯೂನಿಲಿವರ್ ಯೂನಿಟ್ನ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರು ಡಿಮಾರ್ಟ್ನ ಸಿಇಒ ಆಗಿ ಕಂಟಿನ್ಯೂ ಆಗ್ತಾರೆ. ವಾರಿ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ ಆಲ್ ಟೈಮ್ ಹೈ ಲೆವೆಲ್ಸ್ನಿಂದ 22% ಕರೆಕ್ಟ್ ಆಗಿದೆ. ರೀಸೆಂಟಾಗಿ ಸಾಕಷ್ಟು ಬ್ರೋಕರೇಜ್ಗಳು ಓವರ್ ವ್ಯಾಲ್ಯೂಷನ್ ರೀಸನ್ ಅನ್ನು ಕೂಡ ಕೊಟ್ಟಿದ್ರು. ಆದರೂ ಕೂಡ ವಾರಿ ಎನರ್ಜೀಸ್ ತಮ್ಮ ಬಿಸ್ನೆಸ್ನಲ್ಲಿ ಸ್ಟ್ರಾಂಗ್ ಪ್ರೋಗ್ರೆಸ್ ಅನ್ನು ಮಾಡ್ತಿದ್ದಾರೆ. ಈಗೊಂದು ಆಕ್ವಿಸಿಷನ್ ಅನ್ನು ಮಾಡ್ಕೊಂಡಿದ್ದಾರೆ. ಎನ್ಎಲ್ ಗ್ರೀನ್ ಪವರ್ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. 100% ಸ್ಟೇಕ್ ಅನ್ನು ಇವರು ಬೈ ಮಾಡಿದ್ದಾರೆ. 792 ಕೋಟಿಗೆ ಈ ಒಂದು ಆಕ್ವಿಸಿಷನ್ ಆಗಿದೆ. ಎನ್ಎಲ್ ಗ್ರೀನ್ ಪವರ್ ವಾರಿ ಎನರ್ಜೀಸ್ನ ಸಬ್ಸಿಡರಿ ಆಗಿ ಕೆಲಸ ಮಾಡುತ್ತೆ. ಎನ್ಎಲ್ ಗ್ರೀನ್ ಪವರ್ನ ಕೆಪಾಸಿಟಿ ಏನಿತ್ತು ಅದು ಈಗ ಕಂಪ್ಲೀಟ್ ಆಗಿ ವಾರಿ ಎನರ್ಜೀಸ್ನ ಕೆಪಾಸಿಟಿಯಾಗಿ ಕನ್ಸಿಡರ್ ಆಗುತ್ತೆ. ವಾರಿ ಎನರ್ಜೀಸ್ ತಮ್ಮ ಒಂದು ರಿನ್ಯೂವೇಬಲ್ ಎನರ್ಜಿ ಸೆಗ್ಮೆಂಟ್ನ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಬರ್ತಿದ್ದಾರೆ. ಹಾಗೆ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಕೂಡ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಫ್ಯೂಚರ್ನಲ್ಲಿ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಸ್ಟಿಲ್ ವ್ಯಾಲ್ಯೂಷನ್ ಕನ್ಸರ್ನ್ಸ್ ಇದ್ದೇ ಇರುತ್ತೆ. ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಆಗಬೇಕು, ಆಗಷ್ಟೇ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇರುತ್ತೆ. PCBL ಕೆಮಿಕಲ್ ಲಿಮಿಟೆಡ್ ಈ ಕಂಪನಿ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಈ ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಆಲ್ಮೋಸ್ಟ್ 15% ಕರೆಕ್ಷನ್ ಕಳೆದ ವಾರದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. PCBL ಲಿಮಿಟೆಡ್ನ ರೆವೆನ್ಯೂಸ್ 2010 ಕೋಟಿಯಷ್ಟು ಡಿಕ್ಲೇರ್ ಆಗಿತ್ತು. ಇಯರ್ ಆನ್ ಇಯರ್ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಸ್ವಲ್ಪ ಫಾಲ್ ಆಗಿದೆ. 93 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ಗೆ ಹಾಗೆ 2023ರ ಡಿಸೆಂಬರ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ಫಾಲ್ ಆಗ್ತಿದೆ. ಕೆಮಿಕಲ್ ಸೆಕ್ಟರ್ನಲ್ಲಿ ಸ್ವಲ್ಪ ಮಾರ್ಜಿನ್ ಪ್ರೆಷರ್ ಕೂಡ ಇದೆ. ಆ ಒಂದು ರೀಸನ್ನಿಂದ ಪ್ರಾಫಿಟ್ಸ್ ಫಾಲ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಸೊ ಓವರ್ ಆಲ್ ರೆವೆನ್ಯೂಸ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ₹5.50 ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ 16 ಜನವರಿ ಆಗಿರುತ್ತೆ. ಸೊ 16 ಜನವರಿವರೆಗೂ ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಟಾಟಾ ಮೋಟರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಆಲ್ ಟೈಮ್ ಹೈ ಲೆವೆಲ್ಸ್ನಿಂದ 35% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಮೋಟಾರ್ಸ್ನಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಈಗ ನೋಡೋದಕ್ಕೆ ಸಿಗ್ತದೆ. ಮೋಸ್ಟ್ ಅಫೋರ್ಡೆಬಲ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನು ಟಾಟಾ ಮೋಟಾರ್ಸ್ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. 2008ರಲ್ಲಿ ಟಾಟಾ ಮೋಟಾರ್ಸ್ ಟಾಟಾ ನ್ಯಾನೋ ಕಾರನ್ನು ಲಾಂಚ್ ಮಾಡಿದ್ರು. ಸೊ ರತನ್ ಟಾಟಾ ಅವರು ಯಾರೆಲ್ಲ ಟೂ ವೀಲರ್ನಲ್ಲಿ ಓಡಾಡ್ತಾ ಕಷ್ಟಪಡ್ತಿದ್ದಾರೆ ಅವರು ಕೂಡ ಕಾರನ್ನು ಬೈ ಮಾಡಲಿ ಅಂತ ಟಾಟಾ ನ್ಯಾನೋ ಕಾರನ್ನು ಲಾಂಚ್ ಮಾಡಿದ್ರು. ಬಟ್ ಆ ಒಂದು ಕಾರ್ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಸೇಲ್ ಆಗಲಿಲ್ಲ. ಸಾಕಷ್ಟು ಲಾಸ್ ಟಾಟಾ ಮೋಟಾರ್ಸ್ಗೆ ಆಗಿತ್ತು. ಬಟ್ ಈಗ ಅದೇ ಟಾಟಾ ನ್ಯಾನೋ ಕಾರ್ನ ಎಲೆಕ್ಟ್ರಿಕ್ ವೆಹಿಕಲ್ ವರ್ಷನ್ ಅನ್ನು 2025ರಲ್ಲಿ ಲಾಂಚ್ ಮಾಡ್ತೀವಿ ಅಂತ ಟಾಟಾ ಮೋಟಾರ್ಸ್ ಹೇಳಿದ್ದಾರೆ. ಇದು ಎಲೆಕ್ಟ್ರಿಕ್ ವೆಹಿಕಲ್ 4 ವೀಲರ್ ಸೆಗ್ಮೆಂಟ್ನಲ್ಲಿ ಮೋಸ್ಟ್ ಅಫೋರ್ಡೆಬಲ್ ಕಾರ್ ಆಗಿರುತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ 2 ವೀಲರ್ಸ್ಗಳನ್ನು ಬೈ ಮಾಡಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಇರೋರು ಟಾಟಾ ಮೋಟಾರ್ಸ್ನ ಈ ಒಂದು ಟಾಟಾ ನ್ಯಾನೋ ವೆಹಿಕಲ್ಸನ್ನು ಹೆಚ್ಚಾಗಿ ಬೈ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ 2008ರಲ್ಲಿ ಏನು ಪ್ರಾಬ್ಲಮ್ಸ್ ಆಗಿತ್ತು ಆ ಒಂದು ಪ್ರಾಬ್ಲಮ್ಸನ್ನು ಟಾಟಾ ಮೋಟಾರ್ಸ್ ಇಲ್ಲಿ ಸರಿ ಮಾಡಿ ಈ ಒಂದು ಹೊಸ ವೆಹಿಕಲನ್ನು ಮಾರ್ಕೆಟ್ನಲ್ಲಿ ಲಾಂಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದು ಓವರ್ ಆಲ್ ಟಾಟಾ ಮೋಟಾರ್ಸ್ಗೂ ಕೂಡ ಪಾಸಿಟಿವ್ ಆಗ್ಬೋದು. ಹಾಗೆ ಮುಂದಿನ ವಾರ 5 SME IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಬಟ್ ಯಾವುದೇ ಒಂದು SME IPOನಲ್ಲಿ ಒಳ್ಳೆಯ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ. ಹಾಗೆ ಆಲ್ರೆಡಿ ಓಪನ್ ಇರುವಂಥ SME IPO ಸಾಟ್ ಕರ್ಟಾರ್ ಶಾಪಿಂಗ್ ಲಿಮಿಟೆಡ್ IPOನಲ್ಲಿ ಸ್ವಲ್ಪ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. ಬಟ್ ಅಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಕೂಡ ಹೆಚ್ಚಾಗಿ ಬರುವಂಥ ಚಾನ್ಸಸ್ ಇರುತ್ತೆ. ಮೇನ್ ಬೋರ್ಡ್ ಸೆಗ್ಮೆಂಟ್ನಲ್ಲಿ ಆಲ್ರೆಡಿ ಸ್ಟ್ಯಾಂಡರ್ಡ್ ಗ್ಲಾಸ್ನ IPO ಅಲಾಟ್ಮೆಂಟ್ ಬಂದಿದೆ. ಸ್ಟ್ಯಾಂಡರ್ಡ್ ಗ್ಲಾಸ್ IPO ಸೋಮವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಪ್ರೀಮಿಯಂನಲ್ಲಿ ಸಾಕಷ್ಟು ಫಾಲ್ ಇದೆ. ಆಲ್ಮೋಸ್ಟ್ 50% ಪ್ರೀಮಿಯಂ ಈಗ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಸೊ ₹96 ಅರೌಂಡಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇತ್ತು. ಈಗ ₹48 ಪ್ರೀಮಿಯಂ ಕಾಣಿಸ್ತಿದೆ. ಬಟ್ ಸ್ಟಿಲ್ 35% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು IPOನಲ್ಲಿ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ದು 40% ಮೇಲೆ ಲಿಸ್ಟಿಂಗ್ ಗೇನ್ ನೋಡೋದಕ್ಕೆ ಸಿಕ್ಕಿದ್ರೆ ಸ್ವಲ್ಪ ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ಅಕಸ್ಮಾತ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದು 15-16% ಲಿಸ್ಟಿಂಗ್ ಗೇನ್ನೊಂದಿಗೆ ಲಿಸ್ಟ್ ಆದರೆ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಮಾರ್ಕೆಟ್ ರಿಕವರ್ ಆಗುವಾಗ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಬರ್ಬೋದು. ಆಗ ಬೇಕಿದ್ರೆ ನೀವು ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ಹಾಗೆ ಕ್ವಾಡ್ರೆಂಟ್ ಟೆಕ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಫಾಲ್ ಆಗಿದೆ. 210 ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿತ್ತು. ಈಗ 145 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಬಟ್ ಸ್ಟಿಲ್ 50% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು IPO ಮಂಗಳವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಕ್ಯಾಪಿಟಲ್ ಇನ್ಫ್ರಾ ಟ್ರಸ್ಟ್ನಲ್ಲಿ IPO ಓಪನ್ ಆದಾಗಿಂದ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಈ IPO ಕೂಡ ಮಂಗಳವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದೆ. ಸೊ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರೋದ್ರಿಂದ ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಕ್ಯಾಪಿಟಲ್ ಇನ್ಫ್ರಾ ಟ್ರಸ್ಟ್ನಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಒಂದು ಸ್ವಲ್ಪ ದಿನ ಮಾರ್ಕೆಟ್ನಲ್ಲಿ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಗ್ಬೋದು. ಸೊ ನಿನ್ನೆ ವಿಡಿಯೋದಲ್ಲಿ ಕೂಡ ಅದರ ಬಗ್ಗೆ ನಾನು ಹೇಳಿದ್ದೆ. ಸೊ ಸ್ವಲ್ಪ ಪೇಷನ್ಸ್ನಿಂದ ನಿಮ್ಮ ಒಂದು ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಮತ್ತೆ ಮಾರ್ಕೆಟ್ನಲ್ಲಿ ರಿಕವರಿ ಇದ್ದೇ ಇರುತ್ತೆ. ಹಾಗೆ ಬಜೆಟ್ ಸೆಷನ್ ಕೂಡ ಫೆಬ್ರವರಿ 1ಕ್ಕೆ ಇರುತ್ತೆ. ಬಜೆಟ್ ಸೆಷನ್ನಲ್ಲಿ ಯಾವ ರೀತಿ ಒಂದು ಬಜೆಟ್ ಅನೌನ್ಸ್ಮೆಂಟ್ಗಳು ಬರುತ್ತೆ, ಟ್ರಂಪ್ ಅವರ ಪಾಲಿಸೀಸ್ ಯಾವ ರೀತಿಯಲ್ಲಿ ಇರುತ್ತೆ, ಹಾಗೆ ಫೆಡ್ ಯಾವ ರೀತಿಯ ಒಂದು ಡಿಸಿಷನ್ಸ್ಗಳನ್ನು ಮುಂದೆ ತಗೋತಾರೆ, ಅದರ ಬೇಸಿಸ್ ಮೇಲೆ ಮಾರ್ಕೆಟ್ನ ಡೈರೆಕ್ಷನ್ ಡಿಸೈಡ್ ಆಗುತ್ತೆ.
ಸೊ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಅದನ್ನು ಬೈಯಿಂಗ್ ಆಪರ್ಚುನಿಟಿಯಾಗಿ ಮಾತ್ರ ಕನ್ಸಿಡರ್ ಮಾಡಿಕೊಡಿ. ಯಾವುದೇ ರೀತಿಯಲ್ಲಿ ಲಾಸ್ಗಳನ್ನು ಬುಕ್ ಮಾಡೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಮಾರ್ಕೆಟ್ನಲ್ಲಿ ರಿಕವರಿ ಬರುತ್ತೆ. ಸೊ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸನ್ನು ರೆಗ್ಯುಲರ್ ಆಗಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.